ನಮಸ್ಕಾರ ಸ್ನೇಹಿತರೆ. ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿದೆ. ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದರೂ ಕೂಡ ಅವರಿಗೆ ಸಣ್ಣ ಸಣ್ಣ ಪಕ್ಷವನ್ನು ಸೇರಿಸಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ಆಗ್ತಾ ಇಲ್ಲ. ವಿಜಯ್ ಅವರು ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. 2 ಬಾರಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು, 2 ಬಾರಿ ಕೂಡ ನಿರಾಕರಣೆ ಮಾಡಿದ್ದಾರೆ. ಈ ನಂಬರ್ ಗೇಮ್ ಏನು, ಇದರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ DMK ಮತ್ತು AIADMK ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ. ಬದ್ಧ ವೈರಿಗಳು ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ನಿನ್ನೆ ರಾತ್ರಿಯಿಂದ ಹರಿದಾಡ್ತಾ ಇದೆ. ಈ ಸುದ್ದಿಯ ಅಸಲಿಯತ್ತೇನು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಸ್ನೇಹಿತರೆ, ವಿಜಯ್ 108 ಸ್ಥಾನವನ್ನು ಗೆದ್ದಿರುವಂಥದ್ದು. ಟೆಕ್ನಿಕಲಿ 107. ವಿಜಯ್ 2 ಸ್ಥಾನವನ್ನು ಗೆದ್ದಿದ್ದಾರೆ. ಪೆರಂಬೂರ್ ಮತ್ತು ತಿರುಚಿಯಿಂದ ಗೆದ್ದಿರೋದ್ರಿಂದ ಅದು ಒಂದನ್ನೇ ಕನ್ಸಿಡರ್ ಆಗೋದ್ರಿಂದ 107. ಜೊತೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ 107 + 5 112ಕ್ಕೆ ಬರುತ್ತೆ ಸಂಖ್ಯೆ. ಇನ್ನು ಬೇಕಾಗಿರುವಂಥದ್ದು 6 ಸಂಖ್ಯೆಗಳು ಬೇಕು. ಇನ್ನು 6 ಸಂಖ್ಯೆಗಳಲ್ಲಿ VCK, CPI ಮತ್ತು CPIM ಈ 3 ಪಕ್ಷಗಳು 2 ಕ್ಷೇತ್ರಗಳನ್ನು ಗೆದ್ದಿರೋದ್ರಿಂದ ಇವರೆಲ್ಲರೂ ಸೇರಿಕೊಂಡ್ರೆ 118ರ ಸಂಖ್ಯೆ ವಿಜಯ್ ಪಾರ್ ಮಾಡ್ತಾರೆ. ಆದರೆ ಈ 3 ಪಕ್ಷಗಳೇನಿದೆ VCK, CPI, CPIM ಅಧಿಕೃತವಾಗಿ ವಿಜಯ್ ಅವರೊಂದಿಗೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಒಂದು ರೀತಿಯಾಗಿ ಅವರು 50-50ಯಲ್ಲಿದ್ದಾರೆ. ಕೊಡೋದೋ ಬೇಡವೋ. VCK ದ್ವಂದ್ವ ನಿಲುವಲ್ಲಿದೆ. VCKಯ ಮುಖ್ಯಸ್ಥರು ಹೇಳ್ತಾ ಇದ್ರು, ಗವರ್ನರ್ ತಪ್ಪು ಮಾಡ್ತಾ ಇದ್ದಾರೆ, ಅವರು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕೊಡಬೇಕು, ನಂತರ ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಬಿಡಿ ಅಂತ. ಅದೇ ಮಾತಿನಲ್ಲಿ ಅವರು ಕೊನೆಗೆ ಹೇಳ್ತಾರೆ, ನಾವಿನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ. CPI ಮತ್ತು CPIM ನಾಳೆ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದಾರೆ. ನಾಳೆ ಅವರು ಅಧಿಕೃತವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. CPI, CPIM ಮತ್ತು VCKಗೆ ಮನಸ್ತಾಪ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವುದೇ ರೀತಿಯಾದಂತಹ ಸೂಚನೆಯನ್ನು ನಮಗೆ ಕೊಡದೆ ಅವರು DMK ಮೈತ್ರಿಯನ್ನು ಮುರಿದುಕೊಂಡು ಬಂದ್ಬಿಟ್ರು ಅಂತ. CPI, CPIM ಮತ್ತು VCK ಈ 3 ಪಕ್ಷಗಳು ಗೆದ್ದಂಥ ಶಾಸಕರು ಬೆಳಗ್ಗೆ ಸ್ಟ್ಯಾಲಿನ್ ಅವರ ಜೊತೆ ಇದ್ದರು. ಹಾಗಾಗಿ ವಿಜಯ್ ಅವರ ಸರ್ಕಾರ ರಚನೆಗೆ ಕೆಲವೊಂದಿಷ್ಟು ಅಡಚಣೆಗಳು ಉಂಟಾಗ್ತಾ ಇದೆ. ಅಲ್ಲಿ ಸರ್ಕಾರವನ್ನು ವಿಜಯ್ ಅವರೇ ರಚನೆ ಮಾಡಬೇಕು, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. AIADMK, DMK ರಚನೆ ಮಾಡ್ತಾರಾ, ಈ ಚರ್ಚೆಗಳ ಬಗ್ಗೆ ಕೊನೆಗೆ ಮಾತಾಡೋಣ. ಆದರೆ ಗವರ್ನರ್ ಯಾಕೆ ನಿರಾಕರಿಸ್ತಾ ಇದ್ದಾರೆ? ಸ್ನೇಹಿತರೆ, ಸರಳ ಬಹುಮತವನ್ನು ವಿಜಯ್ ಅವರು 118 ಶಾಸಕರ ಸಹಿಯೊಂದಿಗೆ ಗವರ್ನರ್ ಅವರ ಬಳಿ ಹೋಗಬೇಕು. ಇವರು ಆರಂಭಿಕವಾಗಿ ಮೊದಲ ಭೇಟಿಯಲ್ಲಿ 107 ಸಹಿಗಳನ್ನು ತೆಗೆದುಕೊಂಡು ಹೋಗಿದ್ರು. ಗವರ್ನರ್ ಆಗ ನಿರಾಕರಣೆಯನ್ನು ಮಾಡಿದ್ರು. ಇಲ್ಲ, ನೀವು 118 ಅಂದರೆ ಮ್ಯಾಜಿಕ್ ನಂಬರನ್ನು ಬಹುಮತವನ್ನು ಸಾಬೀತುಪಡಿಸಬೇಕು ಅಂತ. 2ನೇ ಬಾರಿ ಅಂದರೆ ಇವತ್ತು ಅವರು ಭೇಟಿ ಮಾಡಿದ್ರು 113 ಶಾಸಕರೊಂದಿಗೆ, 112 ಶಾಸಕರೊಂದಿಗೆ. ಇಲ್ಲೂ ಕೂಡ ಬಹುಮತ ಸಾಬೀತಾಗಿಲ್ಲ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಒಂದು ರೀತಿಯಾದಂತಹ ತಕರಾರನ್ನು ಎತ್ತಾ ಇದ್ದಾರೆ. ಇಲ್ಲ, ನೀವು ಬಹುಮತವನ್ನು ಪಡೆದುಕೊಂಡೇ ಬರಬೇಕು ಅಂತ. ಎಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೇ ರೀತಿಯಾಗಿದೆಯಾ? ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕರ್ನಾಟಕದ ಉದಾಹರಣೆಯನ್ನು ತೆಗೆದುಕೊಳ್ಬೋದು. 2018ರಲ್ಲಿ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿತ್ತು, 104ರ ಸ್ಥಾನವನ್ನು ಪಡೆದುಕೊಂಡಿತ್ತು. 113 ಮ್ಯಾಜಿಕ್ ನಂಬರ್ ನಮ್ಮಲ್ಲಿ 104 ಸ್ಥಾನ ಪಡೆದುಕೊಂಡಿತ್ತು. ಗವರ್ನರ್ ರವರ ಬಳಿ ವಾಜುಭಾಯಿ ವಾಲಾ ಅನಿಸುತ್ತೆ, ಐ ಥಿಂಕ್ ಗವರ್ನರ್ ಇದ್ದಿದ್ದವಾಗ. ವಾಜುಭಾಯಿ ವಾಲಾ ಅವರು ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ನಂತರ ಬಹುಮತವನ್ನು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಬಹುಮತವನ್ನು ಪ್ರೂವ್ ಮಾಡುವಲ್ಲಿ ಯಶಸ್ವಿಯಾಗಲ್ಲ. 3 ದಿನಕ್ಕೆ ರಾಜೀನಾಮೆಯನ್ನು ಕೊಡುವಂಥ ಸನ್ನಿವೇಶ ಎದುರಾಗುತ್ತೆ. ಸುಪ್ರೀಂ ಕೋರ್ಟ್ನ ಬಳಿ ಕೂಡ ಅವರು ಸುಪ್ರೀಂ ಕೋರ್ಟು ಕೂಡ ಇದಕ್ಕೆ ಗವರ್ನರ್ 15 ದಿನಗಳ ಗಡುವನ್ನು ಕೊಟ್ಟಿರ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಒಂದೇ ದಿನದಲ್ಲಿ ಅವರು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಆಗ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುತ್ತೆ. ಈ ತಮಿಳುನಾಡಿನಲ್ಲಿ ಯಾಕೆ ಈಗ ಆಗ್ತಾ ಇಲ್ಲ? ರಾಜೇಂದ್ರ ಅರ್ಲೇಕರ್ ಅವರಿಗೆ ಕೇಂದ್ರ ಸರ್ಕಾರದ ಒತ್ತಡ ಏನಿದೆಯಾ? BJP ಏನೂ ಕೂಡ ಮಾಡುವಂಥ ಸ್ಥಿತಿಯಲ್ಲಿ ತಮಿಳುನಾಡಿನಲ್ಲಿಲ್ಲ, ಆಗೋದಿಲ್ಲ. ಒಂದೇ ಒಂದು ಸಂಖ್ಯೆಗಳನ್ನು ಇಟ್ಕೊಂಡು ಅವರು ಯಾವುದೇ ಆಟವನ್ನು ಆಡೋದಿಲ್ಲ ತಮಿಳುನಾಡಿನಲ್ಲಿ.
ಹಾಗೆ ರಾಜೇಂದ್ರ ಅರಳೇಕರ್ ಅವರಿಗೆ ಸಮಸ್ಯೆ ಏನು? ಅವರವರ ಅಂದರೆ ಗವರ್ನರ್ಗಳ ವಿವೇಚನೆಗೆ ಬಿಟ್ಟಿರುವಂಥ ಅಂಶಗಳಿದು. ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ವಿ.ಸಿ.ಕೆ ಅವರು ದೊಡ್ಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ತಮಿಳುನಾಡಲ್ಲಿ. ಆದರೆ ಇವೆಲ್ಲವೂ ಕೂಡ ಗವರ್ನರ್ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಅವರು ಏನು ಹೇಳ್ತಾರೆ ಅನ್ನುವಂಥದ್ದು. ಇನ್ನು ವಿಜಯ್ ಅವರು ಕೂಡ ತರಾತುರಿಯಲ್ಲಿದ್ದಾರೆ ರೀ. ಸರ್ಕಾರವನ್ನು ನಾನು ರಚನೆ ಮಾಡಲೇಬೇಕು ಅನ್ನುವಂತಹ ಒಂದು ಹಠದಲ್ಲಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ ಅತಿ ಬೇಗವಾಗಿ, ಅಂದರೆ ಇವತ್ತು ಅಲ್ಲಿ ತಯಾರಾಗಿಬಿಟ್ಟಿತ್ತು ಒಂದು ರೀತಿಯಾದಂತಹ ಒಂದು ವೇದಿಕೆ ಪದಗ್ರಹಣಕ್ಕೆ. ವಿಜಯ್ ಅವರು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗಿತ್ತು ಅಂತೇಳಿ ಅನಿಸುತ್ತೆ. 118ರ ಮ್ಯಾಜಿಕ್ ನಂಬರ್ನವರ ದಾಟುವ ತನಕ ಇದು ಒಂದು ಕಡೆ ಆಗತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಜಯ್ ಅವರ ನೇತೃತ್ವದ ಸರ್ಕಾರವೇ ಅಲ್ಲಿ ನಡಿಬೇಕಾಗಿರೋದು, ಬೇರೆ ಯಾರ ಕೈಲೂ ಕೂಡ ಆಗಲ್ಲ. DMK AIADMK ಮೈತ್ರಿ ಮಾಡ್ಕೊಂಡ್ಬರ್ತಾರೆ ಅಂತ ನಿನ್ನೆ ರಾಷ್ಟ್ರೀಯ ಮಾಧ್ಯಮ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತು. ನಂತರ ಬಹಳಷ್ಟು ಕಲ್ಲೊಲ್ಲವೇ ಆಗಿಬಿಟ್ಟಿತ್ತು ತಮಿಳುನಾಡು ರಾಜಕೀಯದಲ್ಲಿ. ಬದ್ಧ ವೈರಿಗಳಿಬ್ಬರು, ದ್ರಾವಿಡ ಮುನ್ನೇಟ್ರ ಕಳಗಂ ಮತ್ತು ಅಣ್ಣಾ ದ್ರಾವಿಡ ಮುನ್ನೇಟ್ರ ಕಳಗಂ, ಇವರಿಬ್ಬರ ನಡುವೆ ಇಷ್ಟು ವರ್ಷದ ರಾಜಕೀಯ ಇದ್ದಂಥದ್ದು. ನಾವು ಯಾಕ್ರಿ ಥರ್ಡ್ ಫೋರ್ಸಿಗೆ ಬಿಡಬೇಕು TVKಗೆ? ನಾವೇ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ಕೊಳ್ಳೋಣ. ಆ ಟ್ಯಾಕ್ಟಿಕ್ಕು ಕೂಡ ವರ್ಕ್ ಆಗುತ್ತೆ. DMK 59 ಸ್ಥಾನ ಗೆದ್ದಿದೆ, AIADMK 47, PMK 4, VCK 2, CPI 2, CPIM 2, IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2 ಸ್ಥಾನವನ್ನು ಗೆದ್ದಿದ್ದಾರೆ. ಅವರು DMK ಮೈತ್ರಿಕೂಟದಲ್ಲೇ ಇರುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರು TVK ಜೊತೆ ಯಾವುದೇ ರೀತಿಯಾದ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಅಧಿಕೃತವಾದ ಘೋಷಣೆ ಆಗಿದೆ. ಇವರೆಲ್ಲರ ಸಂಖ್ಯೆ ಸೇರಿಸಿದ್ರು ಕೂಡ 118 ಆಗುತ್ತೆ. ಹಾಗಾಗಿ ಇವರು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಇದ್ದಿತ್ತು. ಸ್ಟಾಲಿನ್ ಇದಕ್ಕೆ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ಪ್ರಪೋಸಲ್ ನಾವು ಇಡೋದಿಲ್ಲ, ಇಂತಹ ಒಂದು ರಿಸ್ಕಿ ಸಿಚುವೇಶನ್ಗೆ ನಾನು ಕೈ ಹಾಕೋದಿಲ್ಲ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಜೊತೆಗೆ AIADMKನ 40 ಶಾಸಕರು ನಾವು ಒಂದು ವೇಳೆ ಹೋಗೋದಾದರೆ TVK ಜೊತೆ ಹೋಗ್ತೀವಿ, DMK ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಬೇಕಾ, ರಾಜೀನಾಮೆ ಕೊಟ್ಟು ಹೋಗ್ತೀವಿ ನಾವು ಅಂತೇಳಿ ಕುಂತಿದ್ದಾರಂತೆ. ಅದರಲ್ಲಿ 20 ಶಾಸಕರು ಪುದುಚೇರಿ ರೆಸಾರ್ಟ್ನಲ್ಲಿದ್ದಾರೆ. ಅದು ಕೂಡ ಒಂದು ಗಮನಿಸಬೇಕಾಗಿರುವಂಥ ವಿಷಯ. ಅವರು TVK ಜೊತೆಗೆ ಹೋಗಲಿಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಈ ಒಟ್ಟಾರೆಯಾಗಿ ಎಲ್ಲವನ್ನು ನೋಡೋದೇ ಆದರೆ TVK ವಿಲ್ ಫಾರ್ಮ್ ದ ಗೌರ್ಮೆಂಟ್ ಇನ್ ತಮಿಳುನಾಡು, ಬಟ್ ಮೆಜಾರಿಟಿಯನ್ನು ಅವರು ಪ್ರೂವ್ ಮಾಡಿಕೊಳ್ಳಲಿಕ್ಕೆ ಕೆಲವೊಂದಿಷ್ಟು ಸಮಯಗಳು ಬೇಕಾಗಿರುತ್ತೆ. ನಾಳೆ ಇಷ್ಟೊತ್ತಿಗೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. CPI CPIM ಇವೆರಡೂ ಪಾರ್ಟಿಗಳು, ಅಂದರೆ ಕಮ್ಯುನಿಸ್ಟೇ ಮತ್ತು ಇದು ಕಮ್ಯುನಿಸ್ಟ್ ಮ್ಯಾಟ್ರಿಕ್ಸ್, ಇವೆರಡೂ ಕಾರ್ಯಕಾರಿಣಿ ಸಭೆಯನ್ನು ಇವರು ಕರೆದಿರೋದರಿಂದ ಇವರು ಬೆಂಬಲವನ್ನು ಘೋಷಿಸುವಂಥ ನಿರ್ಧಾರವನ್ನು ತೆಗೆದುಕೊಂಡರೆ VCK ಈಗಾಗಲೇ 50-50 ಅವರು ಬೆಂಬಲವನ್ನು ಕೊಡ್ತಾರೆ. 118ರೊಂದಿಗೆ ಸರಳ ಬಹುಮತ, ಬಿದ್ದೋಗತ್ತೆ ಸರ್ಕಾರ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ, ಬಟ್ ಸರಳ ಬಹುಮತವನ್ನು ಪಡೆದುಕೊಂಡು ವಿಜಯ್ ಸರ್ಕಾರವನ್ನು ರಚನೆ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. DMK AIADMK ಮೈತ್ರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ. ಇದೊಂದು ರೀತಿ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಅಂದರೆ ಪಳನಿಸ್ವಾಮಿ ಏನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ, ಹಾಗಾಗಿ ಈ ಸುದ್ದಿ ಒಂದು ರೀತಿ ವ್ಯಾಪಕವಾಗಿ ಹರಡಿತು. ಈ ಎಲ್ಲ ಟ್ಯಾಕ್ಟಿಕ್ಸ್ಗಳನ್ನು ನೋಡೋದೇ ಆದರೆ ಒಂದು ರೀತಿಯಾಗಿ TVKಯ ಸರ್ಕಾರ ರಚನೆ ಆಗುತ್ತೆ, ಬಟ್ ಲೇಟ್ ಆಗ್ಬೋದು. ಅವರಿಗೆ ಬಹುಮತವನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ಸಮಯ ಅವಕಾಶ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ.